Now let us see Unit 16 in Strategic Financial Management module for the last chapter. Okay, that is failures in mergers and acquisition. ಏನಕ್ಕೆ ಮರ್ಜರ್ ಅಕ್ವಿಸಿಷನ್ ಫೇಲ್ ಆಗುತ್ತೆ, ಆಮೇಲೆ ರೀಸನ್ಸ್ ಫಾರ್ ಸ್ಟ್ರಾಟಜಿಕ್ ಫೇಲಿಯರ್ಸ್ ಇನ್ ಜಾಯಿಂಟ್ ವೆಂಚರ್ಸಲ್ಲಿ ಯಾಕೆ ಫೇಲ್ಸ್ ಆಗುತ್ತೆ. ಓಕೆ, ನೆಕ್ಸ್ಟು ಸಕ್ಸಸ್ ಮಂತ್ರ ಫಾರ್ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್. ಇದು ಏನಂತ ಫಸ್ಟ್ ಏನಕ್ಕೆ ಫೇಲ್ ಆಗುತ್ತೆ, ಆಮೇಲೆ ಹೇಗೆ ಅದನ್ನ ಸರಿ ಮಾಡಬೇಕಂತ. ಓಕೆ, ಸೊ ಫೇಲ್ಯೂರ್ಸ್ ಇನ್ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್, ಇಟ್ಸ್ ನೋ ಹಾಲಿಸ್ಟಿಕ್ ಅಪ್ರೋಚ್, ಕಂಪ್ಲೀಟ್ ಅಪ್ರೋಚ್ ಇಲ್ಲದೆ ಇರೋದ್ರಿಂದ, ಟಾರ್ಗೆಟ್ ಇಲ್ಲದೆ ಇರೋದ್ರಿಂದ, ಓಕೆ, ಕಾಸ್ಟ್ ಸೇವಿಂಗ್ಸ್, ರೆವಿನ್ಯೂ ಗ್ರೋತ್ ಇವೆಲ್ಲದರಲ್ಲೂ ಪ್ರಾಬ್ಲಮ್ ಆಗೋದ್ರಿಂದ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಲ್ಯಾಕ್ ಆಫ್ ಫೈನಾನ್ಷಿಯಲ್ ಬೆಂಚ್ ಮಾರ್ಕ್, ಒಂದು ಫೈನಾನ್ಷಿಯಲ್ ಬೆಂಚ್ ಮಾರ್ಕೇ ಇಲ್ಲದಿದ್ದಾಗ ಕೂಡ ಇಂಟಿಗ್ರೇಷನ್ ಪ್ಲ್ಯಾನ್ ಸರಿಯಾಗಿಲ್ಲದೆ ಇದ್ದಾಗ ಮರ್ಜರ್ ಅಕ್ವಿಸಿಷನ್ನು ಫೇಲ್ ಆಗುತ್ತೆ. ದೆನ್ ಕಲ್ಚರಲ್ ಡಿಫ್ರೆನ್ಸಸ್, ಆರ್ಗನೈಸೇಷನ್ ಸ್ಟ್ರಕ್ಚರ್ ಇರ್ಬೋದು, ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಅಕೌಂಟಬಿಲಿಟಿ ಇರ್ಬೋದು, ಇವೆಲ್ಲದರಲ್ಲೂ ಡಿಫ್ರೆನ್ಸಸ್ ಇದ್ದಾಗ, ಕಲ್ಚರಲ್ ಡಿಫ್ರೆನ್ಸಸ್ ಇದ್ದಾಗ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ದೆನ್ ಕಮ್ಯುನಿಕೇಷನ್ನು, ಇನ್ಫಾರ್ಮೇಷನ್ ಶೇರ್, ಎಂಪ್ಲಾಯಿ ಪಬ್ಲಿಕ್ ನಡುವೆ ಇನ್ಫಾರ್ಮೇಷನ್ ಶೇರ್ ಮಾಡೋದ್ರೊಳಗೆ ಲ್ಯಾಕ್ ಆದಾಗಲೂ M&A ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕಮ್ಯುನಿಕೇಷನ್ ಸರಿಯಾಗಿ ಹೋಗಿಲ್ಲ ಅಂದರೆ ಶೇರ್ ಹೋಲ್ಡರ್ಸ್ ಏನು ಮಾಡ್ತಾರೆ, ಇಂಟ್ರೆಸ್ಟನ್ನು ಕಳ್ಕೊಂಡು ಶೇರ್ ಪ್ರೈಸನ್ನು ಡೌನ್ ಮಾಡಿಬಿಡ್ತಾರೆ. ಸೊ ಅದರಿಂದನೂ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ದೆನ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಸೇಲ್ಸ್ ಟ್ಯಾಕ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ತುಂಬ ಕಷ್ಟವಾಗಿದೆ ಅರ್ಥ ಮಾಡ್ಕೊಳ್ಳೋಕ್ಕೆ. ದೆನ್ ರೈಟ್ ಪರ್ಸನ್ ಟು ಲೀಡ್, ಕರೆಕ್ಟಾಗಿ ಲೀಡರ್ಶಿಪ್ ಇರಬೇಕಾಗತ್ತೆ. ಓಕೆ, ಹಿಸ್ಟಾರಿಕಲ್ ಎಕ್ಸ್ಪೀರಿಯನ್ಸಸ್ಸಿಂದನೂ ಕೂಡ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್ಸು ಫೇಲ್ ಆಗೋ ಚಾನ್ಸಸ್ ಇರುತ್ತೆ. So, no holistic approach, lack of financial benchmark, cultural differences, communication, difficult to understand the Indian income tax and sales tax rules and regulations, right person to lead, historical experiences. Then reasons for strategic failures in joint ventures. Joint ventures ಅಲ್ಲಿ ಫೇಲ್ ಆಗೋಕ್ಕೆ ಕಾರಣ ಏನು? ಅಬ್ಸೆನ್ಸ್ ಆಫ್ ಗವರ್ನೆನ್ಸ್, ಫೇಲ್ ಟು ಅಡ್ಯಾಪ್ಟ್. ಓಕೆ, ಹೊಸ ಇದಕ್ಕೆ ಕಲ್ಚರ್ಗೆ ಅಡಾಪ್ಟ್ ಆಗೋಕ್ಕೆ ಕಷ್ಟ ಆಗ್ತಿರ್ಬೋದು. ನಾಟ್ ಪ್ಲ್ಯಾನಿಂಗ್ ಫಾರ್ ಎಕ್ಸಿಟ್ ಇನ್ ದ ಸ್ಟ್ರಾಟಜಿಕ್ ಅಲಯನ್ಸ್ ವೆಲ್ ಫಾರ್ಮುಲೇಟಿಂಗ್ ದ ಅಲಯನ್ಸ್ ಫಾರ್ಮುಲೇಟ್ ಏನೋ ಮಾಡ್ತೀವಿ, ಬಟ್ ಎಕ್ಸಿಟ್ ಪ್ಲ್ಯಾನ್ ಅದರಲ್ಲಿ ಸರಿಯಾಗಿ ಇರಲ್ಲ. ದೆನ್ ಪ್ರೆಸ್ನರ್ಸ್ ಡಿಲೆಮಾ, ಲೈಕ್ ಪಾರ್ಟ್ನರ್ ಬಿಲೀವ್ಸ್ ದಟ್ ಬೈ ನಾಟ್ ಕೋಆಪ್ರೇಟಿಂಗ್ ದೇ ವಿಲ್ ರಿಸೀವ್ ದ ಹೈಯೆಸ್ಟ್ ಪೇ ಆಫ್. ಓಕೆ, ಪಾರ್ಟ್ನರ್ಸ್ ಏನು ಮಾಡ್ತಾರೆ, ಸಪೋರ್ಟ್ ಕರೆಕ್ಟಾಗಿ ಮಾಡ್ತಾ ಇರಲ್ಲ. ದೆನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಎಕ್ಸ್ಪೆಕ್ಟೇಷನ್ಸ್, ಪ್ರೊಸೆಸಸ್, ಡಿಫಿಕಲ್ಟ್ ಯಾರ್ಡ್ ಸ್ಟಿಕ್ ಟು ಇವ್ಯಾಲ್ಯೂಯೇಟ್ ದ performance. Okay, then excessive persistence in failing the alliances, excessive persistence, senior management involvement, non-economic output objectives ಇವೆಲ್ಲವೂ ಕೂಡ reasons for strategic failures in joint ventures. Then lack of trust ಬಂದು mutual interdependence, negotiation process. ಓಕೆ, ಮ್ಯೂಚುವಲ್ ಇಂಟರ್ಡಿಪೆಂಡೆನ್ಸ್ ಮತ್ತು ನೆಗೋಷಿಯೇಷನ್ ಪ್ರೋಸೆಸ್ಸಲ್ಲಿ ಟ್ರಸ್ಟ್ ಇಲ್ಲದೆ ಇದ್ದರೆ ಸ್ಟ್ರಾಟಜಿಕ್ ಜಾಯಿಂಟ್ ವೆಂಚರು ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದೀಸ್ ಆರ್ ಆಲ್ ದ ರೀಸನ್ಸ್ ಫಾರ್ ಸ್ಟ್ರಾಟಜಿಕ್ ಫೇಲ್ಯೂರ್ಸ್ ಇನ್ ದ ಜಾಯಿಂಟ್ ವೆಂಚರ್ಸ್. ಅಬ್ಸೆನ್ಸ್ ಆಫ್ ಗವರ್ನೆನ್ಸ್, ಪ್ಲ್ಯಾನಿಂಗ್ ಫಾರ್ ಎಕ್ಸಿಟ್ ಈಸ್ ನಾಟ್ ಪ್ರಾಪರ್, ಬಿಸ್ನೆಸ್ ಡಿಲೆಮಾ. ಓಕೆ, ಬಿಸ್ನೆಸ್ ಡಿಲೆಮಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಎಕ್ಸೆಸಿವ್ ಪರ್ಸಿಸ್ಟೆನ್ಸ್, ಲೈಕ್ ಸೀನಿಯರ್ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಮೆಂಟ್ ಎಲ್ಲ ಇರೋದ್ರಿಂದ ಲ್ಯಾಕ್ ಆಫ್ ಟ್ರಸ್ಟ್. ಓಕೆ, ನೆಕ್ಸ್ಟ್ ಸಕ್ಸಸ್ ಮಂತ್ರ ಫಾರ್ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್. ಮರ್ಜರ್ ಆ್ಯಂಡ್ ಅಕ್ವಿಸಿಷನ್ನ ಸಕ್ಸಸ್ ಆಗೋಕ್ಕೆ ಏನು ಮಾಡಬೇಕು? ಎಕ್ಸಿಕ್ಯೂಷನ್ ರಿಲೇಟೆಡ್ ಫೇಲ್ಯೂರ್ಸ್ ಇದ್ದರೆ ಪ್ರೋಗ್ರಾಮ್ ಇಂಟಿಗ್ರೇಷನ್ ಟೀಮನ್ನು ಕಂಡಕ್ಟ್ ಮಾಡಿ ಎಕ್ಸಿಕ್ಯೂಟಿವ್ ರಿಲೇಟೆಡ್ ಫೇಲ್ಯೂರ್ಸನ್ನು ಕಡಿಮೆ ಮಾಡಬೇಕು. ಕ್ಲಿಯರ್ ಚಾನೆಲ್ ಆಫ್ ಕಮ್ಯುನಿಕೇಷನ್, ದ ಬೋರ್ಡ್ ಮ್ಯಾನೇಜ್ಮೆಂಟ್ ಶುಡ್ ಹ್ಯಾವ್ ಅ ಸಪ್ರೇಟ್ ಕೌನ್ಸಿಲ್ ಡ್ಯೂರಿಂಗ್ ದ ಮರ್ಜರ್. ಬೋರ್ಡು ಮತ್ತು ಮ್ಯಾನೇಜ್ಮೆಂಟ್ ಜೊತೆ ಬೇರೆ ಬೇರೆ ಮೀಟಿಂಗ್ಸನ್ನು ಮಾಡಿ, ಓಕೆ, ಆಮೇಲೆ ಸಪ್ರೇಟ್ ಕೌನ್ಸಿಲನ್ನು ಮಾಡಿಕೊಂಡು ಅನ್ಬಯಾಸ್ಡ್ ಅಡ್ವೈಸ್ ಮತ್ತು ಫೇರ್ ರಿಪ್ರೆಸೆಂಟೇಷನನ್ನು ತೊಗೋಬೇಕಾಗತ್ತೆ. ಬಿಲ್ಡ್ ಯುವರ್ ಟಾರ್ಗೆಟ್ಸ್ ವಿತ್ ಸಮ್ ಸ್ಟ್ರೆಚ್ ಆ್ಯಂಡ್ ಎಕ್ಸ್ಪೆಕ್ಟ್ ಪೀಪಲ್ ಗೆಟ್ ದೇರ್. ಟಾರ್ಗೆಟನ್ನು ಮೊದಲೇ ನೀವು ಸೆಟ್ ಮಾಡಿ ಅದಕ್ಕೆ ಅಚೀವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ದೆನ್ ಎಂಪ್ಲಾಯಿ ಪಾರ್ಟಿಸಿಪೇಷನ್, ಇಂಟರ್ ಕನೆಕ್ಟ್ ಕಲ್ಚರ್ ಪ್ಲ್ಯಾನ್ ಟು ಬಿಸ್ನೆಸ್ ಗೋಲ್ಸ್, ಟ್ರಾನ್ಸಾಕ್ಷನ್ ಡಿಸೈನ್, ಪೋಸ್ಟ್ ಮರ್ಜರ್ ಇಂಟಿಗ್ರೇಷನ್ ರಿಕ್ವೈರ್ ಡೈನಮಿಕ್ ಲೀಡರ್ ಟು ಲೀಡ್, ಎಕ್ಸಿಕ್ಯೂಟ್ ಆ್ಯಂಡ್ ಇಂಟಿಗ್ರೇಟ್. ಟ್ರಾನ್ಸಾಕ್ಷನ್ ಡಿಸೈನ್, post merger integration require dynamic leader to lead, execute and integrate. Okay, tell employees what you can and can't tell them. ಏನು ಇನ್ಫಾರ್ಮೇಷನ್ ಕೊಡೋಕ್ಕಾಗತ್ತೆ, ಏನು ಕೊಡೋಕ್ಕಾಗಲ್ಲ ಅನ್ನೋದನ್ನು ಹೇಳಬೇಕು. ದೆನ್ ಟ್ರೈನಿಂಗ್ ಟು ಎಂಪ್ಲಾಯೀಸ್, ಇಂಪಾರ್ಟೆನ್ಸ್ ಟು ರಿನೇಮ್, ಲೋಗೋ, ಕಲರ್ ಮತ್ತು ಕೌಂಟ್ರ್ ಪಾರ್ಟಿಯಲ್ಲಿ ಏನಾದ್ರು ಚೇಂಜಸ್ ಬೇಕಿತ್ತು ಅಂತಂದರೆ ಚೆಕ್ ಇನ್ ಸ್ಟಾಫ್, ರೀಡಿಸೈನ್ ಆಫ್ ರಿಸೆಪ್ಷನ್ ಆ್ಯಂಡ್ ರೀಬ್ರ್ಯಾಂಡಿಂಗ್. ಓಕೆ, ಇವೆಲ್ಲದರಲ್ಲೂ ಚೇಂಜಸ್ ಮಾಡಬೇಕಂದ್ರೆ ಮಾಡಬೇಕಾಗತ್ತೆ. ಎನ್ಶೂರ್ ಪೋಸ್ಟ್ ಮರ್ಜರ್ ಲೀಗಲ್ ಬ್ಯಾಟಲ್ಸ್ ಇನ್ ಇಂಡಿಯಾ. ಪೋಸ್ಟ್ ಮರ್ಜರ್ ಲೀಗಲ್ ಬ್ಯಾಟಲ್ಸ್
ಇದು ಇದ್ದಾಗ ಅದನ್ನು ಎನ್ಶೂರ್ ಮಾಡಬೇಕು. ಓಕೆ, ಸೊ these are the success mantra of merger and acquisition. Okay, employee participation, transaction design, ಟ್ರೈನಿಂಗ್ ಟು ಎಂಪ್ಲಾಯೀಸ್, ರೀನೇಮ್ ಮಾಡೋದು, ರೀಸೆಟ್ ಮಾಡೋದಿದ್ರೆ, ರೀಡಿಸೈನ್ ಮಾಡೋದಿದ್ರೆ, ಎನ್ಸ್ಟ್ಯೂಟ್ ಪೋಸ್ಟ್ ಮರ್ಜರ್ ಲೀಗಲ್ ಬ್ಯಾಟಲ್ಸ್ ಏನಿದ್ರೆ ಅದಕ್ಕೆ ಸಪ್ಲಿಮೆಂಟ್ ಆಗಿ ನಿಲ್ಲಬೇಕು, ಅದ್ರ ಜೊತೆ ನಿಲ್ಲಬೇಕು. ಬೋರ್ಡ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಡಿಫ್ರೆಂಟ್ ಅಡ್ವೈಸಸನ್ನು ತೊಗೋಬೇಕು. ಕಮ್ಯುನಿಕೇಷನ್ ಕ್ಲಿಯರ್ ಆಗಬೇಕು. ಮತ್ತು ಎಕ್ಸಿಕ್ಯೂಟಿವ್ ರಿಲೇಟೆಡ್ ಫೇಲ್ಯೂರ್ಸ್ ಇದ್ದರೆ ಪ್ರೋಗ್ರಾಮ್ ಇಂಟಿಗ್ರೇಷನ್ ಟೀಮನ್ನು ರೆಡಿ ಮಾಡಬೇಕು. ಫೈನ್. Then how to make strategic alliance successful? Managing governance adaptations in the strategic alliances. ಫಸ್ಟು ಅಡಾಪ್ಟ್ ಆಗೋಕ್ಕೆ, ಹೊಸ ಗವರ್ನೆನ್ಸಿಗೆ ಅಡಾಪ್ಟ್ ಆಗೋಕ್ಕೆ ಸ್ಟ್ರಾಟಜಿಕ್ ಅಲಯನ್ಸಸ್ಸು ಮ್ಯಾನೇಜ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್ ದ ಎನ್ವೈರ್ಮೆಂಟಲ್ ಕಂಡೀಷನ್ಸ್ ಏನೇನಿದೆ, ಪೇರೆಂಟ್ ಫರ್ಮ್ ಫ್ಯಾಕ್ಟರ್ಸ್ ಏನು, ಅಲಯನ್ಸ್ ಅಟ್ರಿಬ್ಯೂಟ್ಸ್ ಏನು, ಏನೇನು ಕ್ಯಾರೆಕ್ಟರ್ಸ್ ಇದೆ, ಪೇರೆಂಟ್ ಫರ್ಮ್ ಫ್ಯಾಕ್ಟರ್ಸ್ನೆಲ್ಲ ಸ್ಟಡಿ ಮಾಡಬೇಕಾಗತ್ತೆ. ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಪಾರ್ಟ್ನರ್ಸ್ ಆ್ಯಂಡ್ ದ ಫರ್ಮ್. ಕಮ್ಯುನಿಕೇಷನ್ ಕ್ಲಿಯರ್ ಆಗಬೇಕು. ಡಿಫೈನ್ ಸ್ಟ್ಯಾಂಡರ್ಡ್ ಯಾರ್ಡ್ ಸ್ಟಿಕ್ ಟು evaluate the performance in the initial stages of the alliances. Then planning exit strategy-ನ ಇಟ್ಕೋಬೇಕು. Commitment from both, quantify the value of the relationship and to understand all the dynamic possibilities of the alliances. Okay, dynamic possibilities-ಅನ್ನು ಫೈಂಡ್ ಮಾಡಬೇಕು. ಮತ್ತು ಎಕ್ಸಿಟ್ ಸ್ಟ್ರಾಟಜಿ ಕ್ಲಿಯರ್ ಆಗಿರಬೇಕು. ಅವಾಯ್ಡಿಂಗ್ ಪರ್ಸಿಸ್ಟೆನ್ಸ್ ವಿತ್ ಫೇಲಿಂಗ್ ಅಲಯನ್ಸಸ್. ಟ್ಯಾಂಜಿಬಲ್ಸ್ ಡಿಫೈನ್ ಅಲಯನ್ಸ್ ಅಂದರೆ ಟಾಪ್ ಮ್ಯಾನೇಜ್ಮೆಂಟ್ ಇಂಟರ್ಫಿರೆನ್ಸನ್ನು ಕಡಿಮೆ ಮಾಡಬೇಕು. ಅವಾಯ್ಡ್ ಪರ್ಸಿಸ್ಟೆನ್ಸ್. ದೆನ್ ಯೂನಿಲ್ಯಾಟ್ರಲ್ ಕಮಿಟ್ಮೆಂಟ್ ಏನ್ಬೇಕು, ಯೂನಿಲ್ಯಾಟ್ರಲ್ ಆಗಿರಬೇಕು, ಟ್ರಸ್ಟ್ ಬಿಲ್ಡ್ ಆಗೋ ಥರ ಆಗಿರಬೇಕು. ಇಂಪ್ರೂವಿಂಗ್ ರ್ಯಾಷನಲ್ ಕ್ವಾಲಿಟಿ, ಮ್ಯಾನೇಜರ್ಸ್ ಮಾನಿಟರ್ ಇಂಟೆನ್ಷನ್ಸ್, ಎಕ್ಸ್ಪೆಕ್ಟೇಷನ್ಸ್ ಎಲ್ಲವನ್ನೂ ಕೂಡ ಕ್ವಾಲಿಟೇಟಿವ್ ಆಗಿ ಮಾಡುವ ಹಾಗೆ ಇರಬೇಕು. ಓಕೆ, ಬಿಲ್ಡಿಂಗ್ ಟ್ರಸ್ಟ್, ರೈಟ್. ಬ್ರಾಡ್ ಕಾಂಟ್ರಾಕ್ಚುಯಲ್ ಇಂಟರ್ಫಿರೆನ್ಸ್ ಸ್ಟ್ರಕ್ಚರ್, ಎಕ್ಸ್ಚೇಂಜ್ ಇನ್ಫಾರ್ಮೇಷನ್, ಟಾಸ್ಕ್ ಡಿವಿಷನ್. ಓಕೆ, ಸೆಲೆಕ್ಷನ್ ಆಫ್ ಕಾಂಟ್ರಾಕ್ಟ್ಗಳು ಕೂಡ ತುಂಬ ಕಾಷಿಯಸ್ ಆಗಿರಬೇಕು. ದೀಸ್ ಆರ್ ಆಲ್ ದ ಸ್ಟೆಪ್ಸ್ ಟು ಟೇಕ್ ದ ಸ್ಟ್ರಾಟಜಿಕ್ ಅಲಯನ್ಸ್ ಸಕ್ಸಸ್ಫುಲ್. ಓಕೆ, ಮ್ಯಾನೇಜಿಂಗ್ ಗವರ್ನೆನ್ಸ್ ಏನು ನಾವು ರೀಸನ್ಸ್ ಫಾರ್ ಸ್ಟ್ರಾಟಜಿಕ್ ಫೇಲ್ಯೂರ್ ನೋಡಿದ್ವಿ, ಅದನ್ನೇ ಕಂಬೈನ್ ಮಾಡಿ ಇಲ್ಲಿ ಪಾಯಿಂಟ್ಸನ್ನು ಹಾಕ್ಬೋದು. ಗವರ್ನೆನ್ಸ್ ಅಡಾಪ್ಟೇಷನ್ ಕ್ಲಿಯರ್ ಆಗಿರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಪಾರ್ಟ್ನರ್ಸ್ ನಡುವೆ, ಒಂದು ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ಒಂದು ಸ್ಟ್ಯಾಂಡರ್ಡ್ ಯಾರ್ಡ್ ಸ್ಟಿಕ್ ಇರಬೇಕಾಗತ್ತೆ, ಎಕ್ಸಿಟ್ ಸ್ಟ್ರಾಟಜಿ ಇರಬೇಕು. ಆಮೇಲೆ ಅವಾಯ್ಡಿಂಗ್ ಪರ್ಸಿಸ್ಟೆನ್ಸ್ ವಿತ್ ಫೇಲಿಂಗ್ ಅಲಯನ್ಸಸ್. ಓಕೆ, ಯೂನಿಲ್ಯಾಟ್ರಲ್ ಕಮಿಟ್ಮೆಂಟ್ ಇರಬೇಕು, ಟ್ರಸ್ಟ್ ಬಿಲ್ಡ್ ಆಗಬೇಕು, ಇಂಪ್ರೂವಿಂಗ್ ರಿಲೇಷನಲ್ ಕ್ವಾಲಿಟಿ ಇರಬೇಕು, ಬ್ರಾಡ್ ಕಾಂಟ್ರಾಕ್ಚುಯಲ್ ಇಂಟರ್ಫಿಯರೆನ್ಸ್ ಸ್ಟ್ರಕ್ಚರ್ ಇರಬೇಕು. ದೆನ್ ಸೆಲೆಕ್ಷನ್ ಆಫ್ ದ ಕಾಂಟ್ರಾಕ್ಟ್. ದೆನ್ ಕಮಿಂಗ್ ಟು ದ ಯೂನಿಟ್ 18. ಓಕೆ, ಯೂನಿಟ್ 17 ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಂಗೆ ಯೂನಿಟ್ 17 ನಾವು ಸ್ಕಿಪ್ ಮಾಡ್ತಾ ಇದ್ದೀವಿ. ಓಕೆ, ಯೂನಿಟ್ 20 ಕೂಡ ಸ್ಕಿಪ್ ಮಾಡ್ತಾ ಇದ್ದೀವಿ. ಯೂನಿಟ್ 20 ಇಸ್ ದ ರಿಪಿಟೇಟಿವ್ ಆಸ್ಪೆಕ್ಟ್. ಯೂನಿಟ್ 17ನಲ್ಲಿ ನನಗೆ ಅಷ್ಟು ಇಂಪಾರ್ಟೆಂಟ್ ಅಂತ ಯಾವುದು ಅನಿಸಿಲ್ಲ. ಓಕೆ, ಲಿಕ್ವಿಡೇಷನ್ ಆ್ಯಂಡ್ ವೈಂಡಿಂಗ್ ಅಪ್ ಅಂತ ಇತ್ತು. ಸೊ ಅದರಲ್ಲಿ ನಾನು ಜಾಸ್ತಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಸಿಗದೇ ಇರೋದ್ರಿಂದ ಯೂನಿಟ್ 17 ಸ್ಕಿಪ್ ಮಾಡಿ ಡೈರೆಕ್ಟ್ ವಿ ಆರ್ ಗೋಯಿಂಗ್ ಫಾರ್ ಮಾಡ್ಯೂಲ್ 5 ಯೂನಿಟ್ 18 ಟರ್ನ್ ಅರೌಂಡ್ ಸ್ಟ್ರಾಟಜೀಸ್. ಫೈನಾನ್ಷಿಯಲ್ ಡಿಸ್ಟ್ರೆಸ್ ಇದರಲ್ಲೂ ಮತ್ತು ಅಗೇನ್ ಬಂತು. ರೆಫರ್ಸ್ ಟು ಸಿಚುವೇಶನ್ ವೇರ್ ದ ಫರ್ಮ್ಸ್ ಆಪರೇಟಿಂಗ್ ಕ್ಯಾಶ್ ಫ್ಲೋಸ್ ಆರ್ ನಾಟ್ ಸಫಿಷಿಯಂಟ್ ಟು ಸ್ಯಾಟಿಸ್ಫೈ ಕರೆಂಟ್ ಆಬ್ಲಿಗೇಷನ್ಸ್. ಓಕೆ, ನಾಟ್ ಸಫಿಷಿಯಂಟ್ ಕರೆಂಟ್ ಆಬ್ಲಿಗೇಷನ್ಸ್ ಆ್ಯಂಡ್ ದ ಫರ್ಮ್ ಈಸ್ ಫೋರ್ಸ್ ಟು ಟೇಕ್ ಕರೆಕ್ಟಿವ್ ಆ್ಯಕ್ಷನ್ಸ್. ಅದನ್ನು ಫೈನಾನ್ಷಿಯಲ್ ಡಿಸ್ಟ್ರೆಸ್ ಅಂತ ಹೇಳ್ಬೋದು. ಟರ್ನ್ ಅರೌಂಡ್ ಸ್ಟ್ರಾಟಜೀಸ್ ಬಂದು ಅಸೆಟ್ ಎಕ್ಸ್ಪಾನ್ಷನ್ ಪಾಲಿಸೀಸ್, ಆಪರೇಷನಲ್ ಕಾಂಟ್ರಾಕ್ಷನ್ ಪಾಲಿಸೀಸ್, ಫೈನಾನ್ಷಿಯಲ್ ಪಾಲಿಸೀಸ್. ನೆಕ್ಸ್ಟ್ external control activity, changes in the managerial control, wind up company or bankruptcy. ಓಕೆ, ಸೊ ಇದರೊಳಗೆ ಅಸೆಟ್ ಎಕ್ಸ್ಪಾನ್ಷನ್ ಪಾಲಿಸೀಸ್ ಎಲ್ಲ ಏನಾಗಿರುತ್ತೆ, ಆಫ್ ಫುಲ್ ಆರ್ ಪಾರ್ಷಿಯಲ್ ಅಕ್ವಿಸಿಷನ್ ಆಫ್ ಎನದರ್ ಫರ್ಮ್. ಟರ್ನ್ ಅರೌಂಡಲ್ಲಿ ಏನು ಮಾಡ್ತೀವಿ, ಟರ್ನ್ ಅರೌಂಡ್ ಅಂತಂದರೆ ಇರೋ ಪೊಸಿಷನ್ ತುಂಬ ಲಾಸಲ್ಲಿದ್ದರೆ ಅದನ್ನು ಹೇಗೆ ಚೇಂಜ್ ಮಾಡಬೇಕಂತ. ಆಫ್ ಎನದರ್ ಫರ್ಮ್, ಸೆಟ್ಟಿಂಗ್ ಅಪ್ ನ್ಯೂ ಜಾಯಿಂಟ್ ವೆಂಚರ್, ಇನ್ಕ್ರೀಸ್ ದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಹೈಯರ್ ಲೆವೆಲ್ಸ್ ಆಫ್ ಪ್ರೊಡಕ್ಷನ್, ಸೆಟ್ಟಿಂಗ್ ಅಪ್ ನ್ಯೂ ಜಾಯಿಂಟ್ ವೆಂಚರ್, ಇನ್ಕ್ರೀಸ್ ದ cap expansion of the existing facilities. Then operational contraction policies ಅಂದರೆ ಫೋಕಸ್ ಆನ್ ದ ಮೋಸ್ಟ್ ಪ್ರಾಫಿಟಬಲ್ ಬಿಸ್ನೆಸ್ ಮೇಲೆ ಫೋಕಸ್ ಮಾಡಬೇಕು. ಓಕೆ, ಡ್ಯೂರಿಂಗ್ ಡೌನ್ ಟರ್ನ್. ಅಸೆಟ್ ಸೇಲ್ಸ್, ಸ್ಪಿನ್ ಆಫ್ಸ್, ಡೈವೆಸ್ಚರ್ಸ್ ಯಾವುದು ಪ್ರಾಫಿಟಬಲ್ ಇಲ್ಲ ಅದನ್ನೆಲ್ಲ ಸೆಲ್ ಆಫ್ ಮಾಡೋದಕ್ಕೆ ಆಪರೇಷನಲ್ ಕಾಂಟ್ರಾಕ್ಷನ್ ಪಾಲಿಸೀಸ್ ಅಂತಾರೆ. ಅಸೆಟ್ ಎಕ್ಸ್ಪಾನ್ಷನಲ್ಲಿ ನಾವು ಹೊಸ ಜಾಯಿಂಟ್ ವೆಂಚರ್ ಇರ್ಬೋದು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇರ್ಬೋದು, ಆಮೇಲೆ ಹೈಯರ್ ಲೆವೆಲ್ ಪ್ರೊಡಕ್ಷನ್ಗೆ ಇರ್ಬೋದು, ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ. ದೆನ್ ಫೈನಾನ್ಷಿಯಲ್ ಪಾಲಿಸೀಸಲ್ಲಿ ರೆಡ್ಯೂಸ್ ಆ್ಯನ್ಯುವಲ್ ಡಿವಿಡೆಂಡನ್ನು ಮೊದಲು ಕಡಿಮೆ ಮಾಡಬೇಕು. ದೆನ್ ರೀಸ್ಟ್ರಕ್ಚರಿಂಗ್ ಎಕ್ಸಿಸ್ಟಿಂಗ್ ಡೆಟ್ ಫೆಸಿಲಿಟೀಸ್, ಇರುವಂಥ ಡೆಟ್ ಫೆಸಿಲಿಟೀಸನ್ನು ರೀಸ್ಟ್ರಕ್ಚರ್ ಮಾಡಬೇಕು. ಲೆಸ್ ಇಂಟ್ರೆಸ್ಟ್ ಪೇಯ್ಡ್,
ಇಕ್ವಿಟಿ ಡೆಟ್ ಮಾರ್ಕೆಟಲ್ಲಿ ಫಂಡಿಂಗ್ ಸಿಗುತ್ತಾ ಅಂತ ನೋಡಬೇಕು. ಓಕೆ, ದೆನ್ ಎಕ್ಸ್ಟರ್ನಲ್ ಕಂಟ್ರೋಲ್ ಆ್ಯಕ್ಟಿವಿಟಿ ಅಂತ ಬಂದರೆ ಫರ್ಮ್ ಟೇಕನ್ ಓವರ್ ಔಟ್ಸೈಡ್ firm taken over outside investors stake by a change in the external control means that one or more major shareholders sell their shares to another investor with a larger capital base and greater access to capital. External control activityಯಲ್ಲಿ ಫರ್ಮ್ ಟೇಕನ್ ಓವರ್ ಆಗಿರುತ್ತೆ ಔಟ್ಸೈಡ್ ಅಥವಾ ಇನ್ವೆಸ್ಟರ್ಸಿಂದ. ಇನ್ವೆಸ್ಟರ್ಸು ಸ್ಟೇಕನ್ನು ಜಾಸ್ತಿ ಬೈ ಮಾಡಿ ಅಥವಾ ಫರ್ಮ್ ಟೇಕನ್ ಓವರ್ ಔಟ್ಸೈಡ್ ಇನ್ವೆಸ್ಟರ್ ಇದನ್ನು ಬೈ ಮಾಡ್ತಾರೆ. ಆ ಚೇಂಜ್ ಇನ್ ದ ಎಕ್ಸ್ಟರ್ನಲ್ ಕಂಟ್ರೋಲ್ ಮೀನ್ಸ್ ದ್ಯಾಟ್ ಒನ್ ಆರ್ ಮೋರ್ ಮೇಜರ್ ಶೇರ್ ಹೋಲ್ಡರ್ಸ್ ಸೆಲ್ ದರ್ ಶೇರ್ಸ್ ಟು ಎನದರ್ ಇನ್ವೆಸ್ಟರ್. 2-3 ಜನ ಶೇರ್ ಹೋಲ್ಡರ್ಸ್ ಸೇರಿ ಅವರೆಲ್ಲರೂ ಸೇರಿ ಮತ್ತೊಂದು ಇನ್ವೆಸ್ಟರ್ಗೆ ಲಾರ್ಜ್ ಕ್ಯಾಪಿಟಲ್ ಬೇಸ್ ಆಗೋ ಥರ ಗ್ರೇಟರ್ ಆಕ್ಸೆಸ್ ಟು ಕ್ಯಾಪಿಟಲ್ ಆಗೋ ಥರ ಸೇಲ್ ಮಾಡೋದಕ್ಕೆ ಎಕ್ಸ್ಟರ್ನಲ್ ಕಂಟ್ರೋಲ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ಚೇಂಜಸ್ ಇನ್ ದ ಮ್ಯಾನೇಜರಲ್ ಕಂಟ್ರೋಲ್ ಚೇರ್ಮನ್ ಇರ್ಬೋದು, CEO, ಡೈರೆಕ್ಟರ್ಸ್ ಇರ್ಬೋದು, ಇನ್ಎಫಿಷಿಯೆಂಟ್ ಆದಾಗ ಅವ್ರನ್ನ ರಿಮೂವಲ್ ಮಾಡಬೇಕಾಗುತ್ತೆ. ದೆನ್ ವೈಂಡ್ ಅಪ್ ಕಂಪನಿ ಅಂತ ಬ್ಯಾಂಕ್ರಪ್ಟಸಿ ಆದಾಗ ಕಂಪ್ನಿಯನ್ನೇ ವೈಂಡ್ ಅಪ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಫರ್ಮ್ ಮೇ ಬಿ ಸ್ಪ್ಲಿಟ್ ಅಪ್ ಆರ್ ಸೋಲ್ಡ್ ಆನ್ ಟು ಅ ನ್ಯೂ ಬಯರ್ ಆರ್ ರೀಸ್ಟ್ರಕ್ಚರ್ ಡ್ಯೂರಿಂಗ್ ದ process. So this is called as wind up the company. So these are all the turnaround strategies: asset expansion policies, operational contraction policies, financial policies, external control activity, changes in the managerial control, wind up the company. Okay, bankruptcy ಅಂದ್ರೆ ಏನು ಅಂತಲೂ ಕೇಳ್ತಾರೆ. is a legal proceeding can be done voluntarily with the corporation filing the petition. Okay, filing the petition or involuntarily with the creditors filing the petition. ಅಂದರೆ ವಾಲಂಟ್ರಿಲಿ ಅಥವಾ ಇನ್ವಾಲಂಟ್ರಿಲಿ, ವಾಲಂಟ್ರಿ ವಿತ್ ದ ಕ್ರೆಡಿಟರ್ಸನ್ನು ಮಾಡ್ಬೋದು, ಇನ್ವಾಲಂಟ್ರಿಲೂ ಮಾಡ್ಬೋದು. ಓಕೆ, ಕ್ರೆಡಿಟರ್ಸ್ ಪೆಟಿಷನ್ ಮಾಡೋ ಥರ ಮಾಡ್ಬೋದು. ಸೊ ಇಟ್ಸ್ ಅ ಲೀಗಲ್ ಪ್ರೊಸೀಡಿಂಗ್. ಓಕೆ, ವಿತ್ ದ ಕಾರ್ಪೊರೇಷನ್. ಸಾಲವನ್ನು ವಾಪಸ್ ಕೊಡೋಕ್ಕಾಗದೇ ಇದ್ದಾಗ, ಸಾಲ ಕೊಡೋಕ್ಕೇನು ಇಲ್ಲದೇ ಇದ್ದಾಗ ಬ್ಯಾಂಕ್ರಪ್ಟಸಿ ಅಂತ ಹೇಳ್ತಾರೆ. ಓಕೆ, ಸೊ ತುಂಬ ಸಾಲದಲ್ಲಿ ಇದ್ದಾಗ ಬ್ಯಾಂಕ್ರಪ್ಟಸಿ ಅಂತ ಹೇಳ್ತಾರೆ. ಅಡ್ವಾಂಟೇಜಸ್ ಆಫ್ ಬ್ಯಾಂಕ್ರಪ್ಟಸಿ ಅಂತ ಬಂದರೆ ನ್ಯೂ ಕ್ರೆಡಿಟ್ ಈಸ್ ಅವೈಲೇಬಲ್, ಡೆಟರ್ ಇನ್ ಪೊಸೆಷನ್ ಆರ್ DIP ಡೆಟ್. ಅಡ್ವಾಂಟೇಜಸ್ ಆಫ್ ಬ್ಯಾಂಕ್ರಪ್ಟಸಿ ಅಂದರೆ ನ್ಯೂ ಕ್ರೆಡಿಟ್ ಈಸ್ ಅವೈಲೇಬಲ್, ಡೆಟರ್ ಇನ್ ಪೊಸೆಷನ್, ಹೊಸ ಕ್ರೆಡಿಟ್ ಸಿಗುತ್ತೆ. ಡಿಸ್ಕಂಟಿನ್ಯೂಡ್ ಅಕ್ರೂವಲ್ ಆಫ್ ಇಂಟ್ರೆಸ್ಟ್ ಆನ್ ಪ್ರೀ ಬ್ಯಾಂಕ್ರಪ್ಟಿ ಅನ್ಸೆಕ್ಯೂರ್ಡ್ ಡೆಟ್, ಹಳೆಯ ಡೆಟ್ಟು ಡಿಸ್ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಆಟೋಮೆಟಿಕ್ ಸ್ಟೇ ಪ್ರೊವಿಷನ್. Okay, then tax advantage, then requires only approval by half of the creditors owning 2/3 of the outstanding debt. Okay, 2/3 of the outstanding debt ಇದ್ದಾಗ half of the creditors ಪರ್ಮಿಷನ್ ಇದ್ದರೆ ಸಾಕು ಬ್ಯಾಂಕ್ರಪ್ಟಸಿ ಅಂತ ಅನೌನ್ಸ್ ಮಾಡ್ಬೋದು. ನ್ಯೂ ಕ್ರೆಡಿಟ್ ಅವೈಲೇಬಲ್ ಆಗುತ್ತೆ, ಡಿಸ್ಕಂಟಿನ್ಯೂಡ್ ಅಕ್ರೂವಲ್ ಆಫ್ ಇಂಟ್ರೆಸ್ಟ್, ಆಟೋಮೆಟಿಕ್ ಸ್ಟೇ ಪ್ರೊವಿಷನ್, ಟ್ಯಾಕ್ಸ್ ಅಡ್ವಾಂಟೇಜ್, ರಿಕ್ವೈರ್ಸ್ ಓನ್ಲಿ ಅಪ್ರೂವಲ್ ಬೈ ದ half of the creditors. Then disadvantage of bankruptcy ಅಂದರೆ a long and expensive process, judges are required to approve major business decisions, distraction to management, hold out by stockholders ಏನು ಮಾಡ್ತಾರೆ, ಹೋಲ್ಡ್ ಔಟ್ ಮಾಡೋ ಚಾನ್ಸಸ್ ಇರುತ್ತೆ, ಮ್ಯಾನೇಜ್ಮೆಂಟ್ ಡಿಸ್ಟ್ರಾಕ್ಷನ್ ಆಗುತ್ತೆ, ದೆನ್ ಲಾಂಗ್ ಆ್ಯಂಡ್ ಎಕ್ಸ್ಪೆನ್ಸಿವ್ ಪ್ರೊಸೆಸ್ ಆಗುತ್ತೆ, ಜಡ್ಜಸ್ ಆರ್ ರಿಕ್ವೈರ್ಡ್ ಟು ಅಪ್ರೂವ್ ಮೇಜರ್ ಬಿಸ್ನೆಸ್ ಡಿಸಿಷನ್ಸ್. ಪ್ರೀ ಪ್ಯಾಕೇಜ್ಡ್ ಬ್ಯಾಂಕ್ರಪ್ಟಸಿ ಅಂದರೆ ಪ್ರೈವೇಟ್ ವರ್ಕೌಟ್ ಅಥವಾ ಲೀಗಲ್ ಬ್ಯಾಂಕ್ರಪ್ಟಸಿನ ಏನಂತಾರೆ, ಪ್ರೀ ಪ್ಯಾಕೇಜ್ಡ್ ಬ್ಯಾಂಕ್ರಪ್ಟಸಿ ಅಂತ ಹೇಳ್ತಾರೆ. ಅಂದರೆ ಪ್ರೈವೇಟ್ ಕೇಳೋದು ಹೇಗೇನೇನಾಗುತ್ತೆ ಅಂತ ಅವ್ರನ್ನೂ ಇನ್ವಾಲ್ವ್ ಮಾಡಿಕೊಂಡು ಲೀಗಲಾಗಿ ಬ್ಯಾಂಕ್ರಪ್ಟಸಿಯನ್ನು ಮಾಡೋದನ್ನು ಪ್ರೀ ಪ್ಯಾಕೇಜ್ಡ್ ಬ್ಯಾಂಕ್ರಪ್ಟಸಿ ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ದಿಸ್ ಕಂಪ್ಲೀಟ್ಸ್ ದ ಯೂನಿಟ್ 18. ಸೊ ಮತ್ತು ಯೂನಿಟ್ 19ನಲ್ಲಿ ಮತ್ತೆ ಕಾರ್ಪೊರೇಟ್ ರೀಸ್ಟ್ರಕ್ಚರಿಂಗ್ ಬಗ್ಗೆನೇ ಬಂದಿದೆ. ಓಕೆ, ಕಾರ್ಪೊರೇಟ್ restructuring refers to changes in the ownership, business mix, asset mix and alliances with a view to enhance the shareholders value. Types of restructuring already ಹೇಳಿದ್ದೀವಿ, operational restructuring, organizational restructuring, capital or financial restructuring. Operational restructuring ಅಂತ ಬಂದರೆ reduction in cost, induction of technology, changes in the mode of operation. Okay, financial restructuring ಬಂದರೆ redesigning loan and debt. Okay, ದೆನ್ ಫಾರ್ಮ್ಸ್ ಆಫ್ ಕಾರ್ಪೊರೇಟ್ ರಿಸ್ಟ್ರಕ್ಚರಿಂಗ್ ಅಂದರೆ ಎಕ್ಸ್ಪಾನ್ಷನ್ಸ್ ಮಾಡ್ಬೋದು, ಮೆಂಡೆ, JV, ಕನ್ಸಾಲಿಡೇಷನ್, ಕಾಂಟ್ರಾಕ್ಷನ್ ಮಾಡ್ಬೋದು. ಓಕೆ, ದೆನ್ ಓನರ್ಶಿಪ್ ಕಂಟ್ರೋಲ್ ಮಾಡ್ಬೋದು. ದೀಸ್ ಆರ್ ದ ಫಾರ್ಮ್ಸ್ ಆಫ್ ಕಾರ್ಪೊರೇಟ್ ರಿಸ್ಟ್ರಕ್ಚರಿಂಗ್. ದೆನ್ ಡೆಟ್ ರಿಸ್ಟ್ರಕ್ಚರಿಂಗ್ ಬಂದು ರಿಡಕ್ಷನ್ ಆಫ್ ದ ಡೆಟ್, ಎಕ್ಸ್ಟೆನ್ಷನ್ ಆಫ್ ದ ಪೇಮೆಂಟ್ ಟರ್ಮ್ಸ್, ಲೆಸ್ ಎಕ್ಸ್ಪೆನ್ಸಿವ್ ಆಲ್ಟರ್ನೇಟಿವ್ ಟು ಬ್ಯಾಂಕ್ರಪ್ಟಸಿ.
ಟೈಪ್ಸ್ ಆಫ್ ಡೆಟ್ ರಿಸ್ಟ್ರಕ್ಚರಿಂಗ್ ಅಂದರೆ ಜನರಲ್ ಡೆಟ್ ರಿಸ್ಟ್ರಕ್ಚರಿಂಗ್ ಇರ್ಬೋದು, ಆಮೇಲೆ ಟ್ರಬಲ್ಡ್ ಡೆಟ್ ರಿಸ್ಟ್ರಕ್ಚರಿಂಗ್ ಅಂತ ಹೇಳ್ತೀವಿ. ಜನರಲ್ ಡೆಟ್ ರಿಸ್ಟ್ರಕ್ಚರಿಂಗ್ ಬಂದು ಕ್ರೆಡಿಟರ್ಸ್ ಡಿಸೈಡ್ಸ್ ಟು ಎಕ್ಸ್ಟೆಂಡ್ ದ ಲೋನ್ ಪೀರಿಯಡ್, ಲೋವರ್ಸ್ ದ ಇಂಟ್ರೆಸ್ಟ್ ರೇಟ್. ಓಕೆ, ಇಂಟ್ರೆಸ್ಟ್ ರೇಟು ಮತ್ತು ಲೋನ್ ಪೀರಿಯಡನ್ನು ಚೇಂಜಸ್ ಮಾಡೋದು. ಟ್ರಬಲ್ ಡೆಟ್ ರಿಸ್ಟ್ರಕ್ಚರ್ ಅಂದರೆ ಕ್ರೆಡಿಟರ್ಸ್ ಇನ್ಕರ್ಸ್ ಲಾಸಸ್ ಇನ್ ದ ಪ್ರೊಸೆಸ್ ವೆನ್ ಇಟ್ ಲೀಡ್ಸ್ ಟು ರಿಡಕ್ಷನ್ ಇನ್ ದ ಅಕ್ರೂಡ್ ಇಂಟ್ರೆಸ್ಟ್, ಅ ಡಿಪ್ ಇನ್ ದ ವ್ಯಾಲ್ಯೂ ಆಫ್ ದ ಕೊಲ್ಯಾಟ್ರಲ್ ಆರ್ ಕನ್ವರ್ಷನ್ಸ್ ಟು ಇಕ್ವಿಟಿ. ಅಂದರೆ ಒಂದು ಕೊಲ್ಯಾಟ್ರಲ್ ಏನು ಕೊಟ್ಟಿರ್ತಾರೆ ಅದ್ರ ವ್ಯಾಲ್ಯೂದಲ್ಲೇ ಕಡಿಮೆ ಅಂತ ಬಂದಾಗ ಅಲ್ಲಿ ಕ್ರೆಡಿಟರ್ಸು ಫೋರ್ಸ್ಫುಲಿ ಬಂದು ಲಾಸ್ ತುಂಬ ಆಗ್ತಾ ಇರೋದ್ರಿಂದ ಡೆಟ್ ರಿಸ್ಟ್ರಕ್ಚರಿಂಗ್ ಮಾಡಬೇಕಂತ ಪ್ರೆಷರ್ ಹಾಕೋದಕ್ಕೆ ಟ್ರಬಲ್ ಡೆಟ್ ರಿಸ್ಟ್ರಕ್ಚರಿಂಗ್ ಅಂತ ಹೇಳ್ತೀವಿ. ಜನರಲ್ ಡೆಟ್ ರಿಸ್ಟ್ರಕ್ಚರಿಂಗ್, ಟ್ರಬಲ್ ಡೆಟ್ ರಿಸ್ಟ್ರಕ್ಚರಿಂಗ್. ಸೊ ದೀಸ್ ಎಂಡ್ಸ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್. ಓಕೆ, ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ಆದಂಗೆ ಆಗುತ್ತೆ ಇಲ್ಲಿಗೆ. ಸೊ ಆಲ್ ದ ಮಾಡ್ಯೂಲ್ಸ್ ಆರ್ ಕಂಪ್ಲೀಟೆಡ್. ಎನಿ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಫೈನ್. ಸೊ ನೆಕ್ಸ್ಟ್ ವಿಲ್ ಟೇಕ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಥಿಯರಿ ಫಸ್ಟ್ ಕವರ್ ಮಾಡ್ತೀನಿ, ಡಿರೈವೇಟಿವ್ಸ್ ಮತ್ತು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು, ಅಥವಾ ಥಿಯರಿ ಜೊತೆ ಪ್ರಾಬ್ಲಮ್ಸನ್ನು ಸೊಲ್ಯೂಷನ್ ಮಾಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ರೈಟ್, ಟಿಲ್ ದೆನ್ ಹ್ಯಾಪಿ ಡೇ, ಹ್ಯಾಪಿ ರೀಡಿಂಗ್, ಆಲ್ ದಿ ಬೆಸ್ಟ್.